ಪಠ್ಯದಿಂದ ಮೊಘಲ್ ಇತಿಹಾಸ ತೆಗೆದಿದ್ದೇ ಸಿಜೆಪಿ ದಂಗೆಗೆ ಕಾರಣವ? ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಸಂಬಂಧಿಸಿದ ಪಠ್ಯ ಪರಿಷ್ಕರಣೆಗಳ ವೇಳೆ ಕೇಂದ್ರ ಸರ್ಕಾರವು ಕೆಲವು ಇತಿಹಾಸ ಪಾಠಗಳಲ್ಲಿ ಬದಲಾವಣೆಗಳನ್ನು ಮಾಡಿತು. ಮೊಘಲ್ ಸಾಮ್ರಾಜ್ಯದ ಕುರಿತು ವೈಭವೀಕರಿಸಲಾಗಿದ್ದ ಹಲವಾರು ಅಧ್ಯಾಯಗಳನ್ನ ಸಂಕ್ಷಿಪ್ತಗೊಳಿಸಲಾಯಿತು, ಮತ್ತೆ ಕೆಲವನ್ನ ತೆಗೆದೇ ಹಾಕಿತು. ಅಕ್ಬರ್, ಶಹಜಹಾನ್, ಔರಂಗಜೇಬ್ ಮೊದಲಾದ ಮುಸ್ಲಿಂ ರಾಜರ ಕುರಿತ ಅತಿಯಾದ ವೈಭವೀಕರಣವನ್ನ ಕೊನೆಗೊಳಿಸಿ ಮಕ್ಕಳಿಗೆ ನಿಜ ಇತಿಹಾಸವನ್ನ ತಿಳಿಸುವ ಪಠ್ಯಗಳನ್ನ ರೂಪಿಸಲಾಯಿತು. ಆದರೆ ವಿರೋಧ ಪಕ್ಷಗಳು ಹಾಗೂ ಅನೇಕ ಎಡಪಂಥೀಯರು, ಮುಸ್ಲಿಂ ಬರಹಗಾರರು, ಕಲಾವಿದರು ಇದನ್ನ ವಿರೋಧಿಸಿದರು. ಈ ದೇಶಕ್ಕೆ ಮುಸಲ್ಮಾನ ದೊರೆಗಳ ಕೊಡುಗೆ ಅನನ್ಯ, ಮೊಘಲ್ ದೊರೆಗಳೇ ಈ ದೇಶವನ್ನ ರೂಪಿಸಿದವರು, ಅವರ ಕುರಿತಾದ ಪಾಠಗಳನ್ನೇ ಹೆಚ್ಚು ಬೋಧಿಸಬೇಕು, ಮೊಘಲರ ಕೊಡುಗೆಗಳನ್ನ ಕುಬ್ಜಗೊಳಿಸುವುದನ್ನ ಸಹಿಸಲು ಸಾಧ್ಯವೇ ಇಲ್ಲ ಅನ್ನೋದು ಅವರ ವಾದ. ಆದರೆ ಸರ್ಕಾರ ಅವರ ವಾದಗಳಿಗೆ ಅಷ್ಟಾಗಿ ಕಿವಿಗೊಡ್ಲಿಲ್ಲ. ಇದೀಗ ಬಹುತೇಕ ಅವರೆಲ್ಲರೂ ವಿದ್ಯಾರ್ಥಿಗಳ ಹೆಸರಿನಲ್ಲಿ ನಡೀತಾ ಇರುವ ದೆಹಲಿ ದಂಗೆಯಲ್ಲಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಸೇರ್ಕೊಂಡಿದ್ದಾರೆ. ಯಾರು ಪಠ್ಯದಲ್ಲಿ ಮೊಘಲರ ಕೊಡುಗೆಗಳ ವಿಷಯವನ್ನ ಕಡಿತಗೊಳಿಸುವುದನ್ನು ವಿರೋಧಿಸಿದ್ರೋ ಅದೇ ವ್ಯಕ್ತಿಗಳು ದೆಹಲಿ ಗಲಭೆಯನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ ಮತ್ತು ಕೆಲವರು ನೇರವಾಗಿ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಉದಾಹರಣೆಗೆ ಇತಿಹಾಸಕಾರ ಅಂತ ಹೇಳಿಕೊಳ್ಳುವ ಇರ್ಫಾನ್ ಹಬೀಬ್. ಕಲ್ಲು ತೂರಾಟ, ವಾಹನಗಳ ಮೇಲೆ ಬೆಂಕಿ ಹಚ್ಚುವಿಕೆ, ಪ್ರತಿಭಟನಾಕಾರರಿಗೆ ಆಹಾರ ಸರಬರಾಜು ಮುಂತಾದ ಕಡೆಗಳಲ್ಲೆಲ್ಲ ಮುಸ್ಲಿಮರೇ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ ಅಲ್ಲಾಹು ಅಕ್ಬರ್ ಅಂತ ಕೂಗ್ತಾ ಇದ್ದಾರೆ. ಇದೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ದೆಹಲಿಯಲ್ಲಿ ನಡೀತಾ ಇರುವ ದಂಗೆಯಲ್ಲಿ ಮೊಘಲರ ಪರ ಸಹಾನುಭೂತಿ ಹೊಂದಿರುವವರ ಕೈವಾಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ.